ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಥವಾ ಜೋಕರ್ ಅಂತ ಹೇಳಬಹುದು ಅಥವಾ ಎಡವಟ್ ಅಂತೇಳಿ ಕೂಡ ಈತನಿಗೆ ಹೇಳಬಹುದು. ಈತ ಹಲವಾರು ಬಾರಿ ಹಲವಾರು ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ನೀವು ನೋಡಿದ್ದೀರಾ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಯುದ್ಧವನ್ನು ನಿಲ್ಲಿಸಲಿಕ್ಕೆ ನಾನು ಮಧ್ಯಸ್ಥಿಕೆ ವಹಿಸಿದ್ದೆ, ಹಾಗಾಗಿ ನನಗೆ ನೊಬೆಲ್ ಪ್ರೈಸ್ ಕೊಡಬೇಕು, ಇಲ್ಲದಿದ್ರೆ ಮಿಲಿಯನ್ ಗಟ್ಟಲೆ ಜನರು ಸಾಯ್ತಾ ಇದ್ರು, ಅದನ್ನ ನಾನು ತಪ್ಪಿಸಿದ್ದೇನೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರೋದು ನೋಡಿದ್ದೀರಾ. ಇತ್ತೀಚೆಗೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ನಡೆದಂತಹ ಶಾಂತಿ ಒಪ್ಪಂದದ ಈ ಸಭೆಯ ಸಂದರ್ಭದಲ್ಲಿ ಆತ ಮಾತಾಡಿರುವಂತಹ ರೀತಿ, ಅದು ಹಾಗೇನೆ ಶಾಬಾಜ್ ಶರೀಫ್ ಹತ್ರ ಆತ ಹೇಳಿಸಿರುವಂತಹ ಕೆಲವೊಂದು ಮಾತುಗಳು, ಇದೆಲ್ಲವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ ಈ ವ್ಯಕ್ತಿ ಯಾವ ಮಟ್ಟಕ್ಕೆ ಇಳಿದಿದ್ದಾನೆ ಅಂತೇಳಿ. ನಿಮ್ಗೆ ಗೊತ್ತಿರಬಹುದು, ನಿನ್ನ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನ ಕೊಟ್ಟರು. ಆ ಹೇಳಿಕೆಯಲ್ಲಿ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನಾನು ನನ್ನ ಸ್ನೇಹಿತನಾದಂತಹ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿದ್ದೇನೆ, ಅವರಿಗೆ ನಾನು ಕನ್ವಿನ್ಸ್ ಮಾಡಿದ್ದೇನೆ, ನೀವು ರಷ್ಯಾದಿಂದ ತೈಲ ಖರೀದಿಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿದ್ದೇನೆ, ಅದಕ್ಕೆ ನರೇಂದ್ರ ಮೋದಿ ಅವರು ಒಪ್ಕೊಂಡಿದ್ದಾರೆ, ಮುಂದೆ ನಾವು ರಷ್ಯಾದಿಂದ ಯಾವುದೇ ರೀತಿಯಂತ ತೈಲವನ್ನ ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಿರುವಂತಹ ಯುದ್ಧವನ್ನು ನಿಲ್ಲಿಸೋದ್ರಲ್ಲಿ ಮೋದಿ ತಗೊಂಡಿರುವಂತಹ ಈ ಒಂದು ಸ್ಟೆಪ್ ಸಹಕಾರಿಯಾಗ್ತದೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈತ ಹೇಳಿರೋದು, ನಾನು ಫೋನ್ ಮುಖಾಂತರ ಮೋದಿ ಅವ್ರ ಜೊತೆ ಮಾತಾಡಿದ್ದೇನೆ ಅಂತೇಳಿ ಹೇಳಿದ್ದಾನೆ. ಯಾವಾಗ ಡೊನಾಲ್ಡ್ ಟ್ರಂಪ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟನೋ, ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಟಿವಿ ಚಾನೆಲ್ಗಳಿರ್ಬೋದು ಅಥವಾ ಯೂಟ್ಯೂಬರ್ಸ್ ಇರಬಹುದು, ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರ ಒತ್ತಡಕ್ಕೆ ಮಣಿದಿದ್ದಾರೆ, ಈ ರೀತಿಯಾದಂತಹ ವಿಷಯವನ್ನ ಬಿತ್ತರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದನ್ನ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ. ಆದ್ರೆ ಈಗ ಭಾರತದ ವಿದೇಶಾಂಗ ಸಚಿವಾಲಯ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಜೊತೆಗೆ ಯಾವುದೇ ರೀತಿಯಂತ ಮಾತುಕತೆಯನ್ನ ಮೋದಿ ಅವರು ನಡೆಸಲಿಲ್ಲ, ಯಾವುದೇ ಫೋನ್ ಕಾನ್ವರ್ಸೇಷನ್ ನಡೆದಿಲ್ಲ, ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಎಲ್ಲದೂ ಅಪ್ಪಟ ಸುಳ್ಳು, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಭಾರತ ಯಾವುದೇ ಕಾರಣಕ್ಕೆ ರಷ್ಯಾದೊಂದಿಗೆ ನಡೆಸ್ತಾ ಇರುವಂತಹ ಯಾವುದೇ ವ್ಯವಹಾರವನ್ನ ನಿಲ್ಲಿಸೋದಿಲ್ಲ, ನಮ್ಗೆ ಎಲ್ಲಿ ಲಾಭ ಸಿಗುತ್ತೋ ಅವ್ರ ಜೊತೆ ನಾವು ವ್ಯವಹಾರವನ್ನ ಮಾಡ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಈಗಾಗಲೇ ಭಾರತ ಕೊಟ್ಬಿಟ್ಟಿದೆ. ಈಗ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಎಲ್ಲರೂ ಹಿಗ್ಗಾಮುಗ್ವಾಗಿ ಉಗಿಲಿಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವ್ದೋ ಪಾಕಿಸ್ತಾನದ ಪ್ರಧಾನಿ ಏನೋ ಒಂದು ಹೇಳಿಕೆ ಕೊಟ್ಟಿದ್ರೆ ಅದು ಬೇರೆ ತರ, ಆದ್ರೆ ಡೊನಾಲ್ಡ್ ಟ್ರಂಪ್ ಯಾರು, ಅಮೆರಿಕದ ಅಧ್ಯಕ್ಷ, ಈತ ಈ ರೀತಿಯಾದಂತಹ ಹಾಸ್ಯಾಸ್ಪದ ಹೇಳಿಕೆಯನ್ನು ಕೊಟ್ರೆ ಆಗ ಆತನ ಬಗ್ಗೆ ಜನರು ಯಾವ ರೀತಿ ತಿಳ್ಕೊಂತಾರೆ, ಇದನ್ನ ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಯಾಕಂತ ಹೇಳಿದ್ರೆ ಅಮೆರಿಕಕ್ಕೆ ವಿಶ್ವದಲ್ಲಿ ಒಂದು ಸ್ಥಾನ ಇದೆ, ಆ ಸ್ಥಾನವನ್ನ ಅವ್ರು ಉಳಿಸ್ಕೋಬೇಕಾದ್ರೆ ಅದೇ ರೀತಿಯಾಗಿ ಮಾತಾಡ್ಬೇಕಾಗಿ ಬರ್ತದೆ. ಆದ್ರೆ ಈ ಡೊನಾಲ್ಡ್ ಟ್ರಂಪ್ ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಿರುವಂತಹ ರೀತಿಯನ್ನು ನೋಡಿದ್ರೆ ಈತನಿಗೆ ತಲೆ ಸರಿ ಇದೆಯಾ ಇಲ್ವಾ, ಈ ರೀತಿಯಾದಂತಹ ಯೋಚನೆ ಬಂದೇ ಬರ್ತದೆ. ಮೋಸ್ಟ್ಲಿ ಅಮೆರಿಕದಲ್ಲಿ ಉತ್ತಮ ಹಾಸ್ಪಿಟಲ್ಸ್ ಇಲ್ಲ ಅನ್ಸ್ತದೆ. ಆತರ ಇದ್ರೆ ಈತನನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ನಿಮ್ಯಾನ್ಸ್ಗೆ ಸೇರಿಸಿ ಒಂದು ಸರಿಯಾದಂತ ಟ್ರೀಟ್ಮೆಂಟ್ ನ ಕೊಡೋದು ಒಳ್ಳೇದು ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಪದೇ ಪದೇ ಈತ ಕೊಡುವಂತ ಈ ಹೇಳಿಕೆಗಳಿದೆಯಲ್ಲ, ಅದು ಆ ಮಟ್ಟದ್ದಾಗಿರ್ತದೆ. ನಿಮ್ಗೆ ಗೊತ್ತಿದೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನ ನಾನೇ ನಿಲ್ಸಿದ್ದು ಅಂತೇಳಿ ಹೇಳಿ ಇಲ್ಲಿವರೆಗೆ ಹೆಚ್ಚು ಬಂದು 60-70 ಸಾರಿ ಆತ ಹೇಳ್ಕೊಂಡಿದ್ದಾನೆ. ಆದ್ರೆ ಭಾರತ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಕೇವಲ ಒಮ್ಮೆ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಹೇಳಿದ್ರು, ಈ ಕದನ ವಿರಾಮದಲ್ಲಿ ಬೇರೆ ಯಾವುದೇ ದೇಶದ ಯಾವುದೇ ನಾಯಕ ಭಾಗವಹಿಸಲಿಲ್ಲ. ಇದೇನಿದ್ರು ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆದಿರುವಂತಹ ಮಾತುಕತೆ, ವಿಶ್ವದ ಯಾವುದೇ ದೇಶವನ್ನು ನಾವು ಇದರಲ್ಲಿ ಇಂಟರ್ಫಿಯರ್ ಆಗ್ಲಿ ಬಿಟ್ಟಿಲ್ಲ ಅಂತ ಕೊಂಡು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್. ಆದ್ರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಇದೇ ವಿಷಯವನ್ನ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಹಾಗೆ ನನಗೆ ನೊಬೆಲ್ ಪ್ರೈಸ್ ಕೊಡ್ಲೇಬೇಕು, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಈಗ ಈ ಸುಂಕಾಧಿಪತಿ ಈ ರೀತಿಯಾದಂತಹ ಒಂದು ಹೊಸ ಸುಳ್ಳನ್ನ ಹೇಳಿ ನಗೆ ಪಾಟಲಿಗೆ ಈಡಾಗಿದ್ದಾರೆ. ನಿಮ್ಗೆ ಇಲ್ಲಿ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಯಾವುದೇ ದೇಶದ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಪ್ರಧಾನಿ ಇರ್ಬೋದು, ಬೇರೆ ದೇಶದ ಪ್ರಧಾನಿ ಅಥವಾ ಪ್ರೆಸಿಡೆಂಟ್ ಜೊತೆ ಮಾತಾಡೋದಾದ್ರೆ ನಾವು ನೀವು ಮಾತಾಡ್ತೀವಲ್ಲ, ಆ ತರ ಅಲ್ಲ, ಸಡನ್ ಆಗಿ ಫೋನ್ ತಗೊಂಡು ಡಯಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಇವರ ಆಫೀಸಿಂದ ಅವ್ರ ಆಫೀಸಿಗೆ ಒಂದು ಫೋನ್ ಮಾಡಿ, ನಮ್ಮ ಅಧ್ಯಕ್ಷರು ನಿಮ್ಮ ಅಧ್ಯಕ್ಷರ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಎಷ್ಟೊತ್ತಿಗೆ ಫೋನ್ ಮಾಡಬಹುದು, ಈ ರೀತಿಯಾದಂತಹ ಕಮ್ಯುನಿಕೇಶನ್ ಮೊದಲು ನಡೀತದೆ. ಅವರು ಸಮಯವನ್ನ ಫಿಕ್ಸ್ ಮಾಡಿ ಹೇಳ್ತಾರೆ, ಇಷ್ಟೊತ್ತಿಗೆ ನಮ್ಮ ಅಧ್ಯಕ್ಷರು ಫ್ರೀ ಇರ್ತಾರೆ, ಆ ಟೈಮ್ ನಲ್ಲಿ ನೀವು ಫೋನ್ ಮಾಡಬಹುದು ಅಂತ ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಫೋನ್ ಮಾಡ್ತಾರೆ. ಫೋನ್ ಮಾಡೋದು ಅಂತ ಹೇಳಿದ್ರೆ ಸುಮ್ಮನೆ ಫೋನ್ ಮಾಡಿ ಇಡಲ್ಲ, ಅದಕ್ಕೆ ಬದಲಾಗಿ ಇವ್ರು ಏನೆಲ್ಲ ಮಾತಾಡ್ತಾರೋ ಎಲ್ಲದೂ ಕೂಡ ರೆಕಾರ್ಡ್ ಆಗ್ತಾ ಇರ್ತದೆ. ಅಂದ್ರೆ ಅವ್ರು ಯಾವ್ದೆಲ್ಲ ವಿಷಯವನ್ನ ಮಾತಾಡಿದ್ದಾರೆ ಎಲ್ಲದೂ ಕೂಡ ಒಂದು ಕಡೆ ಸ್ಟೋರ್ ಆಗ್ತಾ ಇರ್ತದೆ, ಅದನ್ನ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ಕೂಡ ಅಷ್ಟೇ, ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿ ಹತ್ರ ಮಾತಾಡಿದ್ರೆ ಅದು ಕೂಡ ರೆಕಾರ್ಡ್ ಆಗಿರ್ತದೆ, ಅದನ್ನು ಕೂಡ ಈತ ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಈಗ ಭಾರತದ ವಿದೇಶಾಂಗ ಸಚಿವಾಲಯ ಈಗಾಗಲೇ ಸ್ಪಷ್ಟವಾಗಿ ನಿರಾಕರಿಸಿದೆ, ಆ ರೀತಿಯಾದಂತ ಯಾವುದೇ ಮಾತುಕತೆ ನಡೆದಿಲ್ಲ, ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಫೋನ್ ನಲ್ಲಿ ಇತ್ತೀಚೆಗೆ ಮಾತಾಡಿ ಇಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಬಿಟ್ಟಿದೆ. ಸಾಮಾನ್ಯವಾಗಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಇರ್ಬೋದು ಅಥವಾ ಪುತಿನ್ ಇರ್ಬೋದು ಅಥವಾ ಬೇರೆ ಯಾವುದೇ ದೇಶದ ಪ್ರಧಾನಿ ಅಥವಾ ಪ್ರೆಸಿಡೆಂಟ್ ಹತ್ರ ಮಾತಾಡಿದ್ರೆ ತಕ್ಷಣ ಅವರನ್ನು ಟ್ವೀಟ್ ಮಾಡ್ತಾರೆ, ನಾನು ಇವತ್ತಿಂತವ್ರ ಜೊತೆ ಮಾತಾಡಿದ್ದೇನೆ, ಇಂತಿಂತ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ವಿಷಯಗಳನ್ನ ಅವ್ರು ಹೇಳ್ಕೊಳ್ಳಲ್ಲ, ಕೆಲವು ಸೀಕ್ರೆಟ್ ಇರ್ತದೆ. ಅದು ಬಿಟ್ಟರೆ ಸಾರ್ವಜನಿಕರೊಂದಿಗೆ ಹಂಚ್ಕೊಳ್ಳುವಂತ ವಿಷಯ ಇದ್ರೆ ಖಂಡಿತವಾಗಿ ಶೇರ್ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ನರೇಂದ್ರ ಮೋದಿ ಅವರು ಯಾವುದೇ ಟ್ವೀಟ್ ನಲ್ಲಾಗ್ಲಿ ಎಲ್ಲಿ ಕೂಡ ನಾನು
ಡೊನಾಲ್ಡ್ ಟ್ರಂಪ್ ಜೊತೆ ಮಾತಾಡಿದ್ದೇನೆ ಅಂತೇಳಿ ಇಲ್ಲಿವರೆಗೂ ಹೇಳಿಲ್ಲ. ಅಂದ್ರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತದ ಜನತೆಯನ್ನ ಅಥವಾ ವಿಶ್ವವನ್ನ ಮಿಸ್ಗೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಹಾಗಾಗಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನಿಸ್ತದೆ. ಅದಲ್ಲದೆ ಸ್ವಲ್ಪ ಮುಂದುವರೆದು ಇನ್ನೊಂದು ಮಾತನ್ನ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಅದೇನು ಅಂತ ಹೇಳಿದ್ರೆ, ನಾವು ಇವತ್ತಿಗೆ ಹೇಳಿದ್ರೆ ತಕ್ಷಣ ಇವರಿಗೆ ಯಾವುದೇ ವ್ಯವಹಾರವನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಅದಕ್ಕೂ ಕೂಡ ಕೆಲವೊಂದು ಸಮಯ ತಗೊಳ್ತದೆ. ಹಾಗಾಗಿ ನಾನು ಅದಕ್ಕೆ ಕೂಡ ಒಪ್ಕೊಂಡಿದ್ದೇನೆ. ನಿಮ್ಮ ಜೊತೆ ಇರುವಂತಹ ಅಗ್ರಿಮೆಂಟ್ ಪ್ರಕಾರ ನೀವು ವ್ಯವಹಾರವನ್ನು ಮಾಡ್ಕೊಂಡೋಗಿ ಕ್ರಮೇಣವಾಗಿ ನಿಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ನರೇಂದ್ರ ಮೋದಿ ಅವರು ಒಪ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ರಷ್ಯಾದ ಅಧ್ಯಕ್ಷ ಪುತಿನ್ ಕೊಟ್ಟಿರುವಂತಹ ಒಂದು ಹೇಳಿಕೆ ಕೂಡ ತುಂಬಾ ಗಮನ ಸೆಳೀತದೆ. ಇಲ್ಲಿ ಪುತಿನ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಭಾರತ ಮತ್ತು ರಷ್ಯಾದ ನಡುವೆ ಏನ್ ವ್ಯವಹಾರ ನಡೀತಾ ಇದೆಯೋ ಅದು ಕಂಟಿನ್ಯೂ ಆಗ್ತಾ ಇರ್ತದೆ, ಅದು ಬೇರೆ ವಿಷಯ. ಅದೇ ರೀತಿಯಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ಯಾವುದೇ ವ್ಯವಹಾರ ಇದ್ರೆ ಅದನ್ನು ನಾವು ಗೌರವಿಸ್ತೇವೆ. ಇವರ ನಡುವೆ ನಡೀತಾ ಇರುವಂತಹ ವ್ಯವಹಾರದಲ್ಲಿ ನಾವು ತಲೆ ಹಾಕೋದಿಲ್ಲ, ಅವರು ತಮ್ಮ ವ್ಯವಹಾರವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು, ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ರಷ್ಯಾ ಭಾರತಕ್ಕೆ ಮೊದಲಿಂದನೂ ಕೂಡ ಅತ್ಯಂತ ಆತ್ಮೀಯ ದೇಶ ಅಂತೇಳಿ ಹೇಳ್ಬಹುದು, ಹಾಗೇನೆ ನಂಬಿಕಸ್ಥ ದೇಶವಾಗಿದೆ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನ ರಷ್ಯಾ ಎಷ್ಟು ಬೆಂಬಲಿಸ್ತದೆ ಅಂತೇಳಿ. ಅಂತಹ ರಷ್ಯಾದ ಅಧ್ಯಕ್ಷರಿಂದ ಯಾವ ರೀತಿಯಾದಂತಹ ಹೇಳಿಕೆ ಬಂತು, ಅಮೆರಿಕದ ಅಧ್ಯಕ್ಷನ ಬಾಯಿಂದ ಯಾವ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇದೆ, ಇದೆಲ್ಲದನ್ನು ಗಮನಿಸಿದಾಗ ನಿಮ್ಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಕೇವಲ ಒಂದು ದೇಶದ ಅಧ್ಯಕ್ಷನಾದ್ರೆ ಸಾಕಾಗಲ್ಲ, ಅದಕ್ಕೆ ಬದಲಾಗಿ ಆತ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು, ಹಾಗೇನೆ ಬೇರೆ ದೇಶಗಳ ವ್ಯವಹಾರಗಳಲ್ಲಿ ತಾನು ಮೂಗು ತೋರಿಸಬಹುದಾ ಬೇಡವಾ ಅನ್ನೋದನ್ನ ಆತ ಯೋಚನೆ ಮಾಡಬೇಕು. ಇಲ್ಲಿ ರಷ್ಯಾ ಅತ್ಯಂತ ಜವಾಬ್ದಾರಿಯುತವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಅಮೆರಿಕದ ಅಧ್ಯಕ್ಷ ಎದ್ದು ಹತ್ತದ್ವ ತನ್ನ ಮನಸ್ಸಿಗೆ ಏನ್ ತೋಚ್ತದೋ ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಅದರಲ್ಲಿ ಕೂಡ ಮೋದಿ ಜೊತೆ ನಾನು ಟೆಲಿಫೋನ್ ನಲ್ಲಿ ಮಾತಾಡಿದ್ದೇನೆ ಅಂತೇಳಿ ಈತ ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಅತ್ಯಂತ ಹಾಸ್ಯಾಸ್ಪದ ಹೇಳಿಕೆ ಅನ್ಸ್ಕೊಳ್ತಾ ಇದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಸುಂಕಾಧಿಪತಿ ಎಡ್ವರ್ಡ್ ಡೊನಾಲ್ಡ್ ಟ್ರಂಪ್ ಏನೋ ಒಂದು ಹೇಳಿಕೆ ಅಥವಾ ಒಂದು ಸ್ಪಷ್ಟೀಕರಣವನ್ನ ಕೊಡಬಹುದು ಅಂತ ಕೊಂಡು ಆಶಿಸೋಣ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಭಾರತ ಮತ್ತು ರಷ್ಯಾದ ನಡುವೆ ನಡೀತಿರುವಂತಹ ವ್ಯವಹಾರದಲ್ಲಿ ಈತ ಮೂಗು ತೋರಿಸೋದು ಸರಿನಾ ತಪ್ಪ? ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.